ಓ, ಮಾತಾಡ್ಸಕ್ಕೆ ಒಂದು ನೆಪ ಬೇಕಲ್ವಾ, ಅದಕ್ಕೆ ಬಂದ್ರಿ ಅನ್ಸತ್ತಲ್ಲ. ಬಟ್ ನನಗೆ ನಿಮ್ಮ ಹತ್ರ ಮಾತಾಡೋ ಯಾವ ಇಂಟ್ರೆಸ್ಟೂ ಇಲ್ಲ. ಜಸ್ಟ್ ಗೆಟ್ ಲಾಸ್ ಫ್ರಮ್ ಹಿಯರ್. ಮಾತಾಡದೆ ಹೋದ್ರೆ ಮನಸ್ಸಲ್ಲಿರೋದು ಹೇಗೆ ಗೊತ್ತಾಗುತ್ತೆ ರೀತು? ಸಮಸ್ಯೆ ಹೇಗೆ ಬಗೆಹರಿಯುತ್ತೆ ಹೇಳು? ನಿಮ್ಮಿಂದ ಸಮಸ್ಯೆಗಳು ಇನ್ನೂ ಉದ್ಭವ ಆಗತ್ತೆ ಹೊರತು ಯಾವುದು ಕಮ್ಮಿ ಆಗಲ್ಲ. ಪ್ಲೀಸ್ ಇಲ್ಲಿಂದ ಹೋಗಿ. ದೊಡ್ಡಪ್ಪ ಮತ್ತೆ ಅಣ್ಣನ ತಲೆ ಕೆಡಿಸಿದಷ್ಟು ಈಸಿ ಅಲ್ಲ ನನ್ನ ತಲೆನ ಕೆಡ್ಸೋದು. ಹೋಗಿ ಇಲ್ಲಿಂದ. ಅಲ್ಲ ರೀತು, ದಯವಿಟ್ಟು ಹೋಗಿ. ಆಯ್ತು, ನಾನು ಹೋಗ್ತೀನಿ. ನನಗೆ ನಿನ್ನ ಮನಸ್ಥಿತಿ ಅರ್ಥ ಆಗತ್ತೆ. ಆದರೆ ರೀತು, ಏನಾದ್ರೆ ಎಲ್ಲರಿಗಿಂತ ನಿಮ್ಗೆ ಆ ಪದ್ಮನೆ ಹೆಚ್ಚಾಗಿರೋವಾಗ ನಾನು, ನಮ್ಮ ಮನೆಯವರು, ಇವರೆಲ್ಲ ಯಾಕೆ ಬೇಕು ನಿಮ್ಗೆ ಅಲ್ವಾ? ಪ್ಲೀಸ್ ಹೋಗಿ ಇಲ್ಲಿಂದ. ನಾನು ಏನು ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಹೇಳೋದನ್ನ ಕೇಳಿಸ್ಕೋರಿತು. ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ನಮ್ಮ ಮನೆಯವ್ರಿಗೋಸ್ಕರ. ಓ, ನಮ್ಮ ಅಪ್ಪನ 2ನೇ ಹೆಂಡತಿ ಮಗನ್ನ ಈ ಮನೆಗೆ ಕರ್ಕೊಂಡ್ಬಂದಿರೋದು ಈ ಮನೆಗೆ ಮಾಡ್ತಿರೋ ಉಪಕಾರ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನನಗೆ ಗೊತ್ತೇ ಇರಲಿಲ್ಲ. ವ್ಯಂಗ್ಯ ಮಾಡಬೇಡ ರೀತು. ನೀನು ನನ್ನನ್ನು ತಪ್ಪು ತಿಳ್ಕೊತಿದ್ಯಾ? ಹೌದು, ಕರೆಕ್ಟ್. ಇಷ್ಟು ದಿನ ನಾನು ಅನ್ಕೊಂಡಿದ್ದಿದ್ದೆ ಬೇರೆ, ಆದರೆ ನೀವಿರೋದೇ ಬೇರೆ ಅಂತ ನನಗಿವಾಗ ಅರ್ಥ ಆಗ್ತಿದೆ. ನೀವಿನ್ ನನಗೇನು ಹೇಳೋದು ಬೇಕಾಗಿಲ್ಲ. ದಯವಿಟ್ಟು ಹೊಡಿ. ಪ್ಲೀಸ್ ಹೊಡಿ. ಹಾಂ, ಅಲ್ಲಿ ಪ್ರಾಪರ್ಟೀಸ್ ಎಲ್ಲ ಚೆನ್ನಾಗಿದೆ. ನೀವೊಂದ್ಸಲ ಸೈಟ್ ವಿಸಿಟ್ ಮಾಡಿ. ನಮ್ಮ ಸ್ಟಾಫ್ ಎಲ್ಲ ನೋಡ್ಕೋತಾರೆ. ಓಕೆ, ಬಾಯ್. ಥೂ, ನನ್ನ ಕೆಲಸದ ಜೊತೆ ಇವ್ರ ಕೆಲಸನ ನಾನೇ ಮಾಡ್ಕೊಂಡು ಸಾಯಬೇಕು. ಎಲ್ಲಿ ಹಾಳಾಗೋಗಿದ್ದಾರೋ ಕರ್ಮ. ಮ್ಯಾಮ್, ಬನ್ರಿ. ಎಲ್ಲಿ ಹಾಳಾಗೋಗಿದ್ರಿ? ಟೈಮ್ ಸೆನ್ಸ್ ಇಲ್ವಾ? ಈ ಟೈಮ್ಗೆ ಬರೋದು? ಸಾರಿ ಮೇಡಮ್. ಏನ್ರಿ ಸಾರಿ? ನಿಮ್ಮ ತಲೆ ಇವತ್ತು ಏನಕ್ಕೆ ಲೇಟು? ಮೇಡಮ್, 2 ವರ್ಷದ ಮಗು ಇದೆ ನನಗೆ. ಇವತ್ತು ಯಾಕೋ ತುಂಬಾ ಹಠ ಮಾಡ್ತು, ಬಿಡಲೇ ಇಲ್ಲ. ಅದಕ್ಕೆ ಲೇಟ್ ಆಯಿತು ಮ್ಯಾಮ್. ಆಯಿತು, ಇನ್ನು ಮುಂದೆ ಈ ರೀತಿ ರೀಸನ್ ಕೊಡಬೇಡಿ. ಸರಿ ಮೇಡಮ್. ಮಗು ಇದ್ದರೆ ಎಷ್ಟೆಲ್ಲ ಕಷ್ಟ. ಆಫೀಸಿಗೆ ಲೇಟ್ ಆದರೆ ಬೈಸ್ಕೋಬೇಕು. ಅದನ್ನು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಸಾರಿ, ವರ್ಕ್ ಪ್ರೆಷರಲ್ಲಿ ರೇಗ್ಬಿಟ್ಟೆ. ಬೈ ದ ವೇ, ಮಗು ಇದ್ದರೆ ಇನ್ನೂ ಏನೇನು ಪ್ರಾಬ್ಲಮ್ ಆಗುತ್ತೆ? ಮಗುನ ಯಾಕಾದರೂ ಮಾಡಿಕೊಂಡು ಅನಿಸ್ಬಿಟ್ಟಿದೆ ಮೇಡಮ್. 3 ಹೊತ್ತು ಅದನ್ನೇ ನೋಡ್ಕೊತಾ ಇರಬೇಕು. ಅದನ್ನು ನೋಡ್ಕೊಳ್ಳೋದ್ರಲ್ಲಿ ನಮ್ಮನ್ನು ನಾವೇ ಮರ್ತೋಗ್ತೀವಿ. ನಮ್ಮ ಕೆಲಸ ಮಾಡೋಕ್ಕಾಗಲ್ಲ, ಟೈಮು ಸಿಗಲ್ಲ, ಗ್ಲಾಮರು ಹಾಳಾಗುತ್ತೆ. ಜೊತೇಲಿ ಆಫೀಸಲ್ಲೂ ಅನ್ನಿಸ್ಕೋಬೇಕು. ನನ್ನ ಕೇಳಿದ್ರೆ ಎಲ್ರಿಗೂ ಮಗುನೇ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಮಗು ಅಂದರೆ ಅಷ್ಟೊಂದು ಹಿಂಸೆ. ದೇವ್ರೆ, ಮಗು ಆದ್ಮೇಲೆ ನಾನು ಇವಳ ಥರನೇ ಆಗ್ಬಿಟ್ರೆ? ನೋನು, ಮಗು ಆದರೆ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿರೋ ಥರ ಇರೋಕ್ಕಾಗಲ್ಲ. ಈ ಮಗುನೇ ನನ್ನ ದಾರಿಗೆ ಅಡ್ಡ ಬರ್ತಿದೆ. ಏನಾದರೂ ಮಾಡಲೇಬೇಕು. ಯಾಕೆ ಕೇಳಿದ್ರಿ ಮೇಡಮ್? ಯಾಕೂ ಇಲ್ಲ, ನೀವು ಹೊರಟಿ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ನಿಮಗೆ ಇನ್ನೊಂದು ಮಾತು ಹೇಳಬೇಕಿತ್ತು ಮ್ಯಾಮ್. ಏನು? ನೀವು ತುಂಬ ಲಕ್ಕಿ ಮ್ಯಾಮ್. ಲಕ್ಕಿನಾ? ಯಾಕೆ? ಸತ್ಯ, ಲಕ್ಷ್ಮಣ ನಿನ್ನ ಹತ್ರ ಮಾತಾಡ್ದಮ್ಮ? ಹೋರಾಯ್ರೆ ಮಾತಾಡಿದ್ರು. ನೀನೇನಂದೆ? ಇದಕ್ಕೆಲ್ಲ ಪರಿಹಾರ ಒಂದೇ, ಚಿಕ್ಕತ್ತೆ ಮುಂದೆ ತಪ್ಪೊಪ್ಕೊಳ್ಳೋದು. ಇಲ್ಲ ಅಂದರೆ ಇದೆಲ್ಲ ಹೀಗೆ ಮುಂದುವರಿತಾನೆ ಹೋಗ್ತಾ ಇರುತ್ತೆ. ದಿನೇ ದಿನೇ
ನಾವು ಭಯದಲ್ಲೇ ಬದುಕಬೇಕಾಗತ್ತೆ ಅಂತ ಹೇಳಿದೆ. ಸತ್ಯ, ನನ್ನ ತಂಗಿಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಸೀತಾ, ನೀವು ಸುಮ್ಮನೆ ಇರಿ. ಎಲ್ಲ ನಿರ್ಧಾರಗಳನ್ನ ಇವಳ ಮೇಲೆ ಬಿಟ್ಟಿರೋದಕ್ಕೇನೆ ಲಂಗು ಲಗಾಮಿಲ್ದೆ ಎಲ್ಲ ನಿರ್ಧಾರಗಳನ್ನ ಬೇಕಾ ಬಿಟ್ಟು ತಗೋತಿದ್ದಾಳೆ. ನಮ್ಮ ಮನೆನ ಕುಲುಗೆಡಿಸ್ತಾ ಇದ್ದಾಳೆ. ನಿನಗೆ ಯಾರು ಹೇಳಿದ್ದು ಲಕ್ಷ್ಮಣನಿಗೆ ಇಂಥ ದರಿದ್ರ ಸಲಹೆ ಕೊಡೋದಕ್ಕೆ? ಸತ್ಯ ಮುಚ್ಚಿಟ್ಟಷ್ಟು ಅಪಾಯ ಜಾಸ್ತಿ ಅತ್ತೆ. ಒಂದು ವೇಳೆ ಚಿಕ್ಕತ್ತೆಗೆ ಈ ವಿಷಯ ಬೇರೆಯವರಿಂದ ಗೊತ್ತಾದ್ರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತಾ? ಚಿಕ್ಕಮಾವ ಆದ್ರೆ ಅವ್ರಿಗೆ ಬಿಡಿಸಿ ತಿಳಿಸಿ ಹೇಳ್ಬೋದು. ಆದ್ರೆ ಅದನ್ನ ಊರ್ಮಿಳ ಒಪ್ಕೋತಾಳೆ ಅನ್ಕೊಂಡಿದ್ಯಾ? ಮೋಸ ಯಾವತ್ತಿದ್ರೂ ಮೋಸನೇ. ಸೀತಾ, ಇದನ್ನು ಒಪ್ಕೊಳ್ಳದೆ ಬೇರೆ ದಾರಿನೇ ಇಲ್ಲ ಕಣೆ. ಅದಕ್ಕೆ ಅದನ್ನ ಒಪ್ಕೊಳ್ಳೋದೇ ಬೇಡ ಅಂತ ನಾನು ಹೇಳ್ತಿರೋದು. ಈ ವಿಷಯ ಯಾವುದೇ ಕಾರಣಕ್ಕೂ ಊರ್ಮಿಳಂಗೆ ಗೊತ್ತಾಗಬಾರ್ದು. ಅತ್ತೆ, ಒಂದೇ ಒಂದ್ಸತಿ ಸತ್ಯ ಎಲ್ಲರಿಗೂ ಗೊತ್ತಾದ್ರೆ ಎಲ್ಲರ ಮನಸ್ಸಲ್ಲಿರೋ ಗೋಡೆ ಬೀಳುತ್ತೆ ಅತ್ತೆ. ನೀನ್ ಸುಮ್ಮನೆ ಇದ್ರೆ ಸರಿ. ಈ ವಿಚಾರಕ್ಕೆ ನೀನ್ ತಲೆ ಹಾಕ್ಬೇಡ. ನೀನೀಗಾಗಲೇ ಮಾಡಿದ್ದು ಬೇಕಾದಷ್ಟಾಗಿದೆ. ಈಗ ಮತ್ತೊಂದು ಅವಘಡ ಮಾಡಬೇಡ. ಅಲ್ವೇ ಸೀತಾ, ಲಕ್ಷ್ಮಣ ಮಾಡಿರೋ ತಪ್ಪಿಗೆ ಸತ್ಯನ ಯಾಕೆ ಬೈತಾ ಇದೆಯಾ ನೀನು? ಅಷ್ಟಕ್ಕೂ ಸತ್ಯ ಹೇಳ್ತಿರೋದ್ರಲ್ಲಿ ಸರಿಯಾಗೇ ಇದೆಯಲ್ಲ. ಎಲ್ಲರ ಮನಸ್ಸು ತಿಳಿ ಆಗಬೇಕು ಅಂತಂದ್ರೆ ನಿಜ ಹೊರಗೆ ಬರಲೇಬೇಕು. ಪ್ರಶ್ನೆ ಭಯದಲ್ಲಿ ದಿನ ದೂಡ್ತಾ ಇದ್ರೆ ಉತ್ತರ ಸಿಗೋದಿಲ್ಲ ಕಣೆ. ಪ್ರಶ್ನೆಯಲ್ಲೇ ಜೀವನ ಕಳೆದು ಹೋಗ್ಬಿಡುತ್ತೆ. ಆದ್ರೆ ಮಾವ ಸೊಸೆ ಇಬ್ರು ಇದರಿಂದ ಊರ್ಮಿಳನ ಮನಸ್ಸಿಗೆ ಎಂಥ ನೋವಾಗಬಹುದು ಅಂತ ಯೋಚನೆ ಮಾಡಿದ್ದೀರಾ? ಹೇಳ್ರಿ, ಯೋಚನೆ ಮಾಡಿದ್ದೀರಾ? ಈಗಾಗಲೇ ಊರ್ಮಿಳ ನಚ್ಚಿನ ಪದ್ಮನ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದ್ದಾಳೆ ಕಣೆ. ಆ ಬಾಂಧವ್ಯ ಇನ್ನಷ್ಟು ಗಟ್ಟಿ ಆದಮೇಲೆ ಆ ಜೀವ ಇನ್ನಷ್ಟು ನೋವು ತಿನ್ನಲ್ವೇನೋ? ನಿಮಗಿದು ಮೊದಲೇ ಗೊತ್ತಿತ್ತಲ್ವಾ? ಹಾಗಿದ್ಮೇಲೆ ಪದ್ಮನ ನಮ್ಮನೆಗೆ ಯಾಕೆ ಕರ್ಕೊಂಡು ಬಂದ್ರಿ? ಇದು ಮೋಸ ಅಲ್ವಾ? ಹೌದಾ? ಹಾಗಿದ್ರೆ ನನ್ನ ತಮ್ಮನಿಂದ ಮೋಸ ಹೋಗಿರೋ ಆ ಪದ್ಮನ ಗತಿ ಏನು? ಅದು ನಮ್ಮ ತಲೆನೋವಲ್ಲ. ಸೀತಾ, ದಯವಿಟ್ಟು ನೀನು ಇಷ್ಟೊಂದು ಸ್ವಾರ್ಥಿ ಆಗಬೇಡ ಕಣೆ. ಆಗ್ತೇ ಇನ್ನೇನ್ರಿ ಮಾಡ್ಲಿ? ಇನ್ನೇನು ಮಾಡ್ಲಿ? ಯಾರಿಗೂ ಯಾವತ್ತೂ ನೋವೇ ಮಾಡದೆ ತಪ್ಪೇ ಮಾಡದೆ ಇರುವಂಥ ನನ್ನ ತಂಗಿಗೆ ಯಾಕ್ರಿ ಇಂಥ ಶಿಕ್ಷೆ? ಅವಳನ್ನು ನೆನೆಸ್ಕೊಂಡ್ರೆ ನನ್ನ ಕರಳು ಕಿವುಚತ್ತೆ. ನೀವಿಬ್ರು ಏನೇ ಹೇಳಿದ್ರು ಈ ವಿಚಾರದಲ್ಲಿ ನನ್ನ ಸಹಮತ ಇಲ್ಲ. ನನ್ನ ತಂಗಿಗೆ ಈ ವಿಚಾರ ಗೊತ್ತಾಗಬಾರ್ದು ಅಂದ್ರೆ ಗೊತ್ತಾಗಬಾರ್ದು ಅಷ್ಟೇ. ಮೇಡಮ್, ನಾನು ಸುಮಾರು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಬಾಸು ನಿಮ್ಮಷ್ಟು ಕ್ಲೋಸ್ ಆಗಿ ಯಾರ ಜೊತೆನೂ ಇಲ್ಲ. ನೀವಂದರೆ ಅವ್ರಿಗೆ ಎಷ್ಟು ಕೇರ್ ಗೊತ್ತಾ ಮ್ಯಾಮ್? ಯಾವಾಗಲೂ ನಿಮ್ಮ ಬಗ್ಗೆನೇ ವಿಚಾರಿಸ್ತಿರ್ತಾರೆ. ಅದಕ್ಕೆ ನೀವು ಲಕ್ಕಿ ಅಂತ ಹೇಳಿದ್ದು. ಹೌದಾ? ನಿಜವಾಗ್ಲೂ? ಹ್ಞೂ ಮೇಡಮ್. ನೀವು ಸಪ್ಪಗಿದ್ರೆ ಅವ್ರು ತುಂಬ ಬೇಜಾರಾಗ್ತಾರೆ. ನೀವು ಒಂದಿನ ಆಫೀಸಿಗೆ ಬಂದಿಲ್ಲ ಅಂದರೆ ಒದ್ದಾಡ್ತಾರೆ. ಇದೆಲ್ಲ ಹೇಗೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಯಾವ ಥರ ಇದ್ರು ಬಾಸು, ನಿಮ್ಮಿಂದಾಗಿ ಹೇಗೆಲ್ಲ ಬದಲಾಗಿದ್ದಾರೆ ನೋಡಿ. ಥ್ಯಾಂಕ್ ಯು.
ಹಾಗಿದ್ರೆ ನೀನು ಅಂದ್ಕೊಂಡಿರೋ ಥರನೇ ಎಲ್ಲ ಆಗ್ತಿದೆ. ಇದೇ ಥರ ಮುಂದುವರ್ಸು ದಿವ್ಯಾ. PA ಆಗಿರೋ ನೀನು ಮುಂದೊಂದು ದಿನ ಈ ಆಫೀಸ್ಗೆ ಬಾಸ್ ಆಗೇ ಆಗ್ತೀಯಾ. ವೆರಿ ಗುಡ್. ನಿಮ್ಮ ಬ್ಯೂಟಿಗೆ ನಮ್ಮ ಬಾಸು ಫಿದಾ ಆಗಿಬಿಟ್ಟಿದ್ದಾರೆ. ಹೀಗೆ ಗ್ಲಾಮರ್ ಮೇಂಟೈನ್ ಮಾಡಿ ನಮ್ಮ ಥರ ಆಗಬೇಡಿ ಮೇಡಮ್. ಬರ್ತೀನಿ. ನಿಜ, ಅವನು ನನ್ನ ಬ್ಯೂಟಿ ನೋಡಿನೇ ನನ್ನ ಬಗ್ಗೆ ಆಸೆ ಪಟ್ಟಿರೋದು. ಬಟ್ ನಾನು ನೋಡಿದ್ರೆ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ. ಮಗುವಿಂದ ನನ್ನ ಬ್ಯೂಟಿ ಹಾಳಾದ್ರೆ ಅವನು ನನ್ನ ಕಡೆ ತಿರುಗೂ ನೋಡಲ್ಲ. ಏನು ಮಾಡಲಿ ಈ ಮಗುನ? ನನಗೆ ಈ ಮಗು ಬೇಡ, ತೆಗ್ಸ್ಬಿಡ್ಲಾ? ಬೇಡ ಬೇಡ. ವಿಷಯ ಏನಾದರೂ ಈ ಮನೆಗೆ ಗೊತ್ತಾದರೆ ಮನೇಲಿ ದೊಡ್ಡ ರಣರಂಗನೇ ಆಗ್ಬಿಡುತ್ತೆ. ಎಲ್ಲರೂ ಸೇರಿ ನನ್ನನ್ನು ಸಾಯಿಸೇ ಬಿಡ್ತಾರೆ. ಮತ್ತೇನು ಮಾಡಲಿ? ಈ ಮಗುವಿಂದ ಸುಪ್ರೀತ್ ನನ್ನಿಂದ ದೂರ ಆಗೋದ್ರೆ ನಾನಂತೂ ಅದನ್ನು ಸಹಿಸಲ್ಲ. ಅಮೂಲ್ ಬೇಬಿ, ನನಗೆ ನಿನ್ನ ಲ್ಯಾಪ್ಟಾಪ್ ಸ್ವಲ್ಪ ಬೇಕಿತ್ತು, ಕೊಡ್ತೀಯಾ? ಸತ್ಯ, ಏನೋ ಕೆಲಸ ಮಾಡ್ತಾ ಇದ್ದೀನಿ, ಅದ್ರ ಮಧ್ಯೆ ಇದ್ದೀನಿ. ಏನಕ್ಕೆ ನಿಂಗೆ ಲ್ಯಾಪ್ಟಾಪು? ಅದು ಕೋಚಿಂಗ್ ಸೆಂಟರಿಂದ ಫೋನ್ ಮಾಡಿದ್ರು. SI ಎಕ್ಸಾಮ್ಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಬಿಟ್ಟಿದ್ದಾರಂತೆ, ಅದಕ್ಕೆ. ಓ, ಅದೇನೋ ಸರಿ. ಆದರೆ ನಿನ್ನ ಎಕ್ಸಾಮ್ ರಿಸಲ್ಟೇ ಬಂದಿಲ್ವಲ್ಲ, ನೀನು ಹೇಗೆ ಅಪ್ಲೈ ಮಾಡ್ತೀಯಾ? ಹೌದಲ್ವಾ? ಏನು ಮಾಡೋದೀಗ? ಸತ್ಯ, ಹೇಗಿದ್ರು ವೀಕ್ ಕೊನೆಯಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ರು. ನೀನಂತೂ ಪಾಸ್ ಆಗಿರ್ತೀಯ, ಅವಾಗಲೇ ಅಪ್ಲೈ ಮಾಡಬಿಡು. ಸರಿ ಅಮೂಲ್ ಬೇಬಿ. ಸತ್ಯ, ಹಾಗೆ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಇವಾಗ ನೀನು ಇನ್ನೊಂದು ಎಕ್ಸಾಮ್ಗೆ ಅಪ್ಲೈ ಮಾಡ್ತಾ ಇದೆಯಾ ಅಂತ ಅಮ್ಮಂಗೆ ಗೊತ್ತಾದರೆ ಸುಮ್ಮನೆ ರಗಳೆ. ಸೊ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತಲೂ ಯೋಚನೆ ಮಾಡು. ಹಾಂ, ನೀನು ಹೇಳೋದ್ರಲ್ಲೂ ಅರ್ಥ ಇದೆ. ಈ ವಿಷಯದಲ್ಲಿ ಮುಂದುವರಿಯೋಕ್ಕೂ ಮುಂಚೆ ಅತ್ತೆಗೆ ಒಂದು ಮಾತು ಹೇಳೋದೇ ಒಳ್ಳೆಯದು. ಬಾಲ, ಬೇಬಿ, ಏನಾಯ್ತು? ಯಾಕೆ ಕಿರಿಚ್ಕೊಂಡೆ? ಏನೋ ಇದು? ಬಾಬಾ, ಹೇಗಿದೆ? ಚೆನ್ನಾಗಿದೆ ತಾನೇ? ಚೆನ್ನಾಗೇನೋ ಇದೆ, ಆದರೆ ಇದೆಲ್ಲ ಯಾಕ್ರೋ ಬೇಕಿತ್ತು? ಯಾಕೆ ಅಂದರೆ ಏನರ್ಥ ಬಾವಾ? ನಾವು ನಮ್ಮ ಸಂಭ್ರಮನ ಸೆಲೆಬ್ರೇಟ್ ಮಾಡೋದೇ ಹಿಂಗೆ. ಸತ್ಯ ಬೇಬಿ ಬಾವ ಮದುವೆ ಆದಾಗ ಇದಕ್ಕಿಂತ ದೊಡ್ಡ ಕಟೌಟ್ ಹಾಕ್ಸಿರ್ಲಿಲ್ವಾ? ಏರಿಯಾದಲ್ಲಿ ಎಲ್ಲ ಕಡೆ ಹಾಕಿದ್ವಿ ಅಲ್ವೇನ ರಕ್ಕಿ? ನಾನು ಅವಳು ಒಂದೇನಾ? ಅವಳು ಲೋಕಲ್. ನನ್ನನ್ನು ಹಾಗೆ ಅನ್ಕೊಂಡಿದ್ಯಾ? ನನ್ನ ಹತ್ರ ಒಂದು ಮಾತು ಕೇಳೋದಲ್ವೇನ್ರೋ? ಸಾಕು, ಸುಮ್ಮನೆ ಇರೋ. ನಾಟ್ಕ ಆಡ್ಬೇಡ. ಇದಕ್ಕೆಲ್ಲ ನಿಂದೆ ಕುಮ್ಮಕ್ಕಂತ ನನಗೂ ಚೆನ್ನಾಗಿ ಗೊತ್ತು. ಇಲ್ಲ ದಿವ್ಯಾ, ನಾನೇನು ಹೇಳಿಲ್ಲ ಇವ್ರಿಗೆ. ಹೌದು ದಿವ್ಯಾಕ್ಕ, ಬಾಲ ಅವ್ರದ್ದೇನು ತಪ್ಪಿಲ್ಲ. ಏಯ್, ನೀವ್ಯಾರೋ ಇದನ್ನೆಲ್ಲ ಮಾಡಕ್ಕೆ? ನನ್ನ ಫೋಟೋ ಯಾಕೆ ಹಾಕಿದ್ರಿ? ಒಟ್ನಲ್ಲಿ ಎಲ್ಲರೂ ಸೇರ್ಕೊಂಡು ನನಗೆ ಹಿಂಸೆ ಕೊಡ್ತಿದ್ದೀರಾ. ಅಯ್ಯೋ ಸಾರಿ ದಿವ್ಯಾ, ನಾನೆಲ್ಲ ತೆಗಿಸ್ತೀನಿ, ನಿಂಗೆ ಬೇಜಾರು ಮಾಡ್ಕೋಬೇಡ ಪ್ಲೀಸ್. ಇದನ್ನ ಇಡೀ ಏರಿಯಾದವ್ರು ನೋಡಿ ನಗ್ತಾ ಇದ್ದಾರೆ. ಯಾಕೆ ಹಿಂಸೆ ಕೊಡ್ತೀರಾ? ಇದ್ರ ಬದಲು ಒಂದು ತೊಟ್ಟು ವಿಷ ಕೊಟ್ಬಿಡಿ, ಒಂದೇ ಸಲ ತಗೊಂಡು ಸತ್ತು ಹೋಗ್ತೀನಿ. ಸಾರಿ ದಿವ್ಯಾಕ್ಕ, ನಿನಗಿಷ್ಟು ನೋವಾಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಈಗಲೇ ಇದನ್ನ ತೆಗಿಬೇಕು, ಇಲ್ಲ ಅಂದ್ರೆ. ಇಲ್ಲ ಬೇಬಿ, ಇದನ್ನ ಈಗಲೇ ತೆಗಿಸ್ತೀನಿ. ನೀನು ಕೋಪಿಸ್ಕೋಬೇಡ. ನೀನು ಕೋಪಿಸ್ಕೊಂಡ್ರೆ ಪಾಪ ಮಗುಗೂ ತೊಂದರೆ. ನೀನು ಒಳಗಡೆ ಹೋಗು.
ಇದನ್ನು ತೆಗಿಬೇಕು ಕಣ್ರೋ. ಸಾರಿ ಬಾಲ ಅವರೇ, ತಮಾಷೆಗೆ ಮಾಡಿದ್ವಿ, ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇರಲಿ, ಪರವಾಗಿಲ್ಲ. ದಿವ್ಯಾ ಹೇಗೆ ಅಂತ ನಿಮಗೆ ಗೊತ್ತಲ್ಲ, ತೆಗ್ಸಿದ್ದೇನೆ ಫಸ್ಟು. ತೆಗಿಸ್ತೀವಿ. ಅತ್ತೆ ಅವ್ರ ಜೊತೆ ಇಲ್ಲ ಅಂದರೂ ಅವಳ ಕೊಬ್ಬು ಮಾತ್ರ ಕಮ್ಮಿ ಆಗಿಲ್ಲ. ಆ ಕೊಬ್ಬನ್ನು ಹೇಗೆ ಕಮ್ಮಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ದಟ್ಸ್ ನಾಟ್ ಅ ಪ್ರಯಾರಿಟಿ. ಇಷ್ಟು ದೊಡ್ಡ ವಿಷಯನ ಈ ಮನೆಯವರಿಂದ ಅದು ಎಷ್ಟು ದಿನದವರೆಗೂ ಕಾಪಾಡ್ತಾಳೋ ನಾನು ನೋಡ್ತೀನಿ. ಒಂದಲ್ಲ ಒಂದು ದಿನ ಲೀಕ್ ಆಗಲೇಬೇಕು. ಅದು ನಿನ್ನಿಂದಾನೇ ಶುರು ಆಗಬೇಕು ಡಾರ್ಲಿಂಗು, ಆಗಲೇ ಇರೋದು ಮಜಾ. ಸಿಗೋ ಚಿಕ್ಕ ಅವಕಾಶನೂ ಬಿಡೋಳಲ್ಲ ಈ ಕೀರ್ತನ. ಆ ಸತ್ಯ ಮನೇಲಿ ಇಲ್ದಿರೋ ಟೈಮ್ ನೋಡಿಕೊಂಡು ಈ ವಿಷಯನ ನಾನು ಚಿಕ್ಕಿಗೆ ಹೇಳ್ತೀನಿ. ಈ ಮನೇನ ದೊಡ್ಡ ಯುದ್ಧ ಭೂಮಿ ಮಾಡ್ತೀನಿ. ಅಜ್ಜಿ, ಖರ್ಚುಗಳೆಲ್ಲ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಮಗು ಅಂದ್ರೆ ಏನು ಸುಮ್ಮನೆನಾ? ನಾನು ಇನ್ನೂ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ, ಆದರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಆದಾಯ ಜಾಸ್ತಿ ಮಾಡಿಕೊಂಡ್ರೆ ಇರೋ ಖರ್ಚನ್ನೆಲ್ಲ ಸರಿ ದೂಗಿಸ್ಬೋದಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಂತ ಜಾಸ್ತಿ ಕೆಲಸಗಳನ್ನ ಮೈ ಮೇಲೆ ಹೇಳ್ಕೊಂಡು ಮಾಡಬೇಡ. ಇದ್ದಿದ್ರಲ್ಲಿ ಜೀವನ ಮಾಡೋಣ. ನಮ್ಮ ಹಿರಿಯರೆಲ್ಲ ಮಾಡಿಲ್ವಾ? ನೋಡ್ಬಾಲ, ನೀನು ಕೆಲಸದ ಜೊತೆ ನಿನ್ನ ಹೆಂಡತಿ ಜೊತೆಲೂ ಸಮಯ ಕಳಿಬೇಕು. ಜೀವನದಲ್ಲಿ ದುಡ್ಡು ಮಾಡೋದು ಎಷ್ಟು ಮುಖ್ಯನೋ, ನೆನಪುಗಳನ್ನು ಸೃಷ್ಟಿಸ್ಕೊಳ್ಳೋದು ಅಷ್ಟೇ ಮುಖ್ಯ. ಮತ್ತೊಮ್ಮೆ ಇಂಥ ಗಳಿಗೆ ಬೇಕು ಅಂದ್ರೂ ಬರಲ್ಲ. ಹಾಂ, ಅದು ನಿಜಾನೇ. ನಾವು ಸತ್ತಾಗ ನಾವು ಮಾಡಿದ ಸಂಪಾದನೆ ನಮ್ಮ ಹಿಂದೆ ಬರಲ್ಲ. ಆದರೆ ಏನು ಡಿಮ್ಯಾಂಡ್ಸ್ ಪೂರೈಸಬೇಕು ಅಂದರೆ ಎಂಥ ಗಂಡನೋ ನೀನು. ಯಾವಾಗಲೂ ಹೆಂಡತಿ ಅವಳ ಕಷ್ಟ ಸುಖನೇ ನಿಂಗೆ ಹೆಚ್ಚಾಯಿತು. ತರೋ ನೀನು, ದುಡಿಯೋ ನೀನು, ಮತ್ತೆ ಅವಳ ಬಗ್ಗೆನೇ ಮಾತಾಡ್ತೀಯ. ಸ್ವಲ್ಪ ಗಂಡು ಥರ ಇರೋದನ್ನು ಕಲ್ತ್ಕೋ. ಅಯ್ಯೋ ಅಜ್ಜಿ, ಇಂಥ ಟೈಮಲ್ಲಿ ನಾನು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀನೋ, ಅವಳ ಮನಸ್ಸು ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ನಮ್ಮ ಮಗುಗೆ ಒಳ್ಳೇದಲ್ವಾ? ಅಯ್ಯೋ ಕರ್ಮವೇ, ಅಲ್ಲೋಡ್ ನೀನು ಹೆಂಡ್ತಿನ. ಇಯರ್ಫೋನ್ಸ್ ಯಾಕೆ ಹೋಗಿತ್ಕೊಂಡೆ? ಲೂಸಾ ನೀನು? ಏನು ಬೇಬಿ ನೀನು ಯಾವಾಗಲೂ ಫೋನು ಲ್ಯಾಪ್ಟಾಪು ಅಂತ ಗ್ಯಾಜೆಟ್ಸಲ್ಲೇ ಮುಳುಗೋಗಿರ್ತೀಯ. ಒಂದು ಫಿಲಮ್ ನೋಡ್ತಿರ್ತೀಯ, ಇಲ್ಲಾಂದರೆ ಸಾಂಗ್ಸ್ ಕೇಳ್ತಿರ್ತೀಯ. ಅದೆಲ್ಲ ನಿನಗೆ ಯಾಕೆ? ಇನ್ಮೇಲೆ ಇದೆಲ್ಲ ಬಂದು ಇನ್ಮೇಲೆ ಶ್ಲೋಕಗಳು, ರಾಮಾಯಣ, ಮಹಾಭಾರತ ಇಂಥದ್ದು ಕೇಳಬೇಕು. ನಿನಗೂ ಮಗು ಇಬ್ರಿಗೂ ಒಳ್ಳೇದು. ನನ್ನ ಮಗು ಆಂಜನೇಯನ ಥರ ಶಕ್ತಿವಂತ, ಜ್ಞಾನವಂತ, ಬುದ್ಧಿವಂತ ಆಗಬೇಕು. ಸೊ ಹನುಮಾನ್ ಚಾಲಿಸ ಕೇಳು ಬೇಬಿ, ಒಳ್ಳೇದಾಗುತ್ತೆ. ಬಾಲ ಬರ್ತಾ ಬರ್ತಾ ಎಕ್ಸ್ಟ್ರಾ ಬಾಲ ಬಿಚ್ತಾ ಇದೆಯಾ? ಎಲ್ಲದಕ್ಕೂ ಒಟ್ಟ ಬರ್ತಾ ಇದೆಯಾ? ಇದು ಸರಿ ಇರಲ್ಲ. ನಾನು ತುಂಬ ಕನಸು ಕಾಣ್ತಾ ಇದ್ದೀನಿ ದಿವ್ಯಾ, ಅದಕ್ಕೆ ನೀನು ಕೇರ್ ಮಾಡ್ತಾ ಇದ್ದೀನಿ. ನನ್ನ ಮಗು ತಾಯಿ ನೀನು, ನೀವಿಬ್ರು ಚೆನ್ನಾಗಿರ್ಬೇಕು ಅಂತಲ್ವಾ ನಾನು ಹೇಳ್ತಿರೋದು. ಅರ್ಥ ಮಾಡ್ಕೋ ಬೇಬಿ, ನನ್ನ ಮಗುನೇ ನನ್ನ ಪ್ರಪಂಚ. ನಿನ್ನ ಪ್ರಪಂಚ ಈ ಪ್ರಪಂಚಕ್ಕೆ ಬರಬೇಕೋ ಬೇಡವೋ ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ.
ಬಾಲ ನೀನೇನೋ ತಲೆ ಕೆಡಿಸ್ಕೋಬೇಡಪ್ಪ. ಅಯ್ಯೋ ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ನನಗೆ ನನ್ನ ಹೆಂಡತಿ ಮಗು ಚೆನ್ನಾಗಿರ್ಬೇಕು ಅಷ್ಟೇ ಸಾಕು.